ರಜಪೂತರನ್ನು ಬೆಂಬಲಿಸುವ ಹಳ್ಳಿಗಳು ಮತ್ತು ನಗರಗಳನ್ನು ನಾಶ ಮಾಡಿ ಅವರೆಲ್ಲರನ್ನೂ ಸೆರೆ ಹಿಡಿಯಿರಿ. ಇವು ಬಯಾನ ಕದನದಲ್ಲಿ ಸೋತ ನಂತರ ಮತಾಂಧರಲ್ಲಿ ಜಿಹಾದ್ ಘೋಷಣೆಯನ್ನು ಬಿತ್ತಿದ್ದ ಮೊಘಲ್ ಆಕ್ರಮಣಕಾರ ಬಾಬರ್ನ ಮಾತುಗಳಾಗಿದ್ದವು. ಬಾಬರ್ 1527ರ ಮಾರ್ಚ್ 16ರಂದು ರಾಣಾ ಸಂಗನನ್ನು ಸೋಲಿಸಿದನೆಂದು ಎಲ್ಲರಿಗೂ ತಿಳಿದಿದೆ. ಆದರೆ ನಿಖರವಾಗಿ 24 ದಿನಗಳ ಹಿಂದೆ ಅಂದರೆ 1527ರ ಫೆಬ್ರವರಿ 21ರಂದು ಬಾಬರ್ನ ಮೊಘಲ್ ಸೈನ್ಯವು ಬಯಾನ ಕದನದಲ್ಲಿ ರಾಣಾ ಸಂಗನ ರಜಪೂತ ಸೈನಿಕರಿಂದ ಹೀನಾಯವಾಗಿ ಸೋತಿತು ಎಂಬ ವಿಚಾರ ಕೆಲವೇ ಜನರಿಗೆ ತಿಳಿದಿದೆ. ಇತಿಹಾಸವು ಆಗಾಗ್ಗೆ ವಿಜಯವನ್ನು ದಾಖಲಿಸುತ್ತದೆ, ಆದರೆ ಅದರ ನಿಜವಾದ ಪ್ರಕ್ರಿಯೆ ಮತ್ತು ಮಾನಸಿಕ ರಣತಂತ್ರವನ್ನು ಮಾತ್ರ ವಿರಳವಾಗಿ ಚರ್ಚಿಸುತ್ತದೆ. ಇಂದು ನಾವು ಅಂಥದೊಂದು ವಿಚಾರವನ್ನು ನೋಡೋಣ. ಫೆಬ್ರವರಿ 1527ರಲ್ಲಿ ಬಯಾನ ಕದನದಲ್ಲಿನ ಸೋಲು ಎಷ್ಟು ಆಳವಾಗಿತ್ತೆಂದರೆ ಪಾಣಿಪತ್ ಕದನಕ್ಕೂ ಮೊದಲು ಮೊಘಲ್ ಸೈನಿಕರು ಭಯದಿಂದ ಆವರಿಸಲ್ಪಟ್ಟಿದ್ದರು. ರಜಪೂತರ ಶೌರ್ಯ ಕಂಡು ಅವರು ಭಯಭೀತರಾಗಿದ್ದರು ಮತ್ತು ಅವರ ಪ್ರಕಾರ ಕಾಫಿರರಾಗಿದ್ದವರ ಭೂಮಿಯಲ್ಲಿ ಸಾಯುವ ಬದಲು ಕಾಬೂಲ್ಗೆ ಹಿಂತಿರುಗುವ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ್ದರು. ರಜಪೂತ ಸೈನಿಕರು ತಾವು ಮೊದಲು ಹೋರಾಡಿದ ಯಾವುದೇ ಭಾರತೀಯ ಅಥವಾ ಅಫ್ಘಾನ್ ಸೈನ್ಯಕ್ಕಿಂತ ಹೆಚ್ಚು ಧೈರ್ಯಶಾಲಿಗಳು, ಸಂಘಟಿತರು ಮತ್ತು ಗೌರವಪ್ರಿಯರಾಗಿದ್ದರು ಮತ್ತು ಅವರಿಗೆ ರಾಣಾ ಸಂಗನಂತಹ ನಾಯಕನಿದ್ದರು. ಅವರಿಗೋಸ್ಕರ ಹೋರಾಡುತ್ತಿದ್ದ ಅವರ ಸೈನಿಕರು ಸಾಯಲು ಹೆದರುತ್ತಿರಲಿಲ್ಲ ಎಂದು ಬಾಬರ್ ಸ್ವತಃ ತನ್ನ ಆತ್ಮಚರಿತ್ರೆಯಲ್ಲಿ ಒಪ್ಪಿಕೊಂಡಿದ್ದ. ಈ ಯುದ್ಧವನ್ನು ಕೇವಲ ಖಡ್ಗಗಳು ಮತ್ತು ಧೈರ್ಯದಿಂದ ಗೆಲ್ಲುವುದು ಸುಲಭವಲ್ಲ ಎಂದು ಬಾಬರ್ ಅರಿತುಕೊಂಡದ್ದು ಇಲ್ಲಿಯೇ. ಆದ್ದರಿಂದ ಅವನು ಯುದ್ಧದ ದಿಕ್ಕನ್ನು ಬದಲಾಯಿಸಿದ ಮತ್ತು ಅಧಿಕಾರಕ್ಕಾಗಿನ ಹೋರಾಟವನ್ನು ಧಾರ್ಮಿಕ ಹೋರಾಟವಾಗಿ ಪರಿವರ್ತಿಸಿದ. ಬಯಾನದಲ್ಲಿನ ಸೋಲಿನ ನಂತರ ಮುಂದಿನ 24 ದಿನಗಳವರೆಗೆ ಬಾಬರ್ ತನ್ನ ಸೈನ್ಯದೊಂದಿಗೆ ನಿರಂತರವಾಗಿ ಸಂವಹನ ನಡೆಸುತ್ತಾ ಈ ಯುದ್ಧವು ಸಂಪತ್ತು ಅಥವಾ ಅಧಿಕಾರಕ್ಕಾಗಿ ಅಲ್ಲ, ಇಸ್ಲಾಂ ಧರ್ಮಕ್ಕಾಗಿ ಎಂದು ವಿವರಿಸಿದ. ಅವನು ಅವರಿಂದ ಕುರಾನ್ ಮೇಲೆ ಪ್ರಮಾಣ ಮಾಡಿಸಿದ, ಮುಸ್ಲಿಮರಿಗೆ ತೆರಿಗೆ ವಿನಾಯಿತಿ ಘೋಷಿಸಿದ, ಮದ್ಯವನ್ನು ತ್ಯಜಿಸಲು ಮತ್ತು ಧಾರ್ಮಿಕ ನಿಯಮಗಳನ್ನು ಅನುಸರಿಸಲು ಅವರನ್ನು ಒತ್ತಾಯಿಸಿದ ಮತ್ತು ಹಿಂದೂಗಳನ್ನು ಕಾಫಿರರು ಎಂದು ಕರೆಯುವ ಮೂಲಕ ಅವರ ವಿರುದ್ಧದ ಕ್ರೌರ್ಯವನ್ನು ಸಮರ್ಥಿಸಿಕೊಂಡ. ಇತಿಹಾಸಕಾರ ವಿಲಿಯಂ ಎರ್ಸ್ಕೈನ್ ತನ್ನ ಪುಸ್ತಕದಲ್ಲಿ ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾನೆ. ಅದಾಗಲೇ ಭಯದಿಂದ ಕಂಗೆಟ್ಟಿದ್ದ ಸೈನ್ಯದಲ್ಲಿ ಅವನು ಧಾರ್ಮಿಕ ಉತ್ಸಾಹವನ್ನು ತುಂಬಿ ಸೈನಿಕರು ಹಿಮ್ಮೆಟ್ಟುವ ಬದಲು ಸಾಯಲು ಸಿದ್ಧವಾಗುವಂತೆ ಮಾಡಿದ. ಖಾನ್ವಾ ಯುದ್ಧ ಭೂಮಿಯಲ್ಲಿ ಒಂದು ಕಡೆ ರಾಣಾ ಸಂಗನ ಸಾಂಪ್ರದಾಯಿಕ ರಜಪೂತ ಯುದ್ಧ ಶೈಲಿ, ಶೌರ್ಯ ಮತ್ತು ಮುಖಾಮುಖಿ ಹೋರಾಟಗಾರರು ನಿಂತರೆ, ಇನ್ನೊಂದು ಕಡೆ ಬಾಬರ್ನ ಫಿರಂಗಿಗಳು, ಡೈನಮೈಟ್ಗಳು, ಗುಲಾಮಗಿರಿ, ತುಲುಗ್ಮಾ ತಂತ್ರಗಳು ಮತ್ತು ಮತಾಂಧತೆ ನಿಂತಿದ್ದವು. 1527ರ ಮಾರ್ಚ್ 16ರಂದು ತಂತ್ರ, ರಣನೀತಿ ಮತ್ತು ಮಾನಸಿಕ ವಿಷವು ಶೌರ್ಯವನ್ನು ಸೋಲಿಸಿತು. ಆದರೆ ವಿಜಯದ ನಂತರವೂ ಬಾಬರ್ ಸುಮ್ಮನೆ ಕೂರಲಿಲ್ಲ. ರಜಪೂತ ಸೈನಿಕರ ಕತ್ತರಿಸಿದ ತಲೆಗಳ ಗೋಪುರಗಳನ್ನು ನಿರ್ಮಿಸಿದ, ಮಹಿಳೆಯರು ಮತ್ತು ಮಕ್ಕಳನ್ನು ಗುಲಾಮರನ್ನಾಗಿ ಮಾಡಿದ ಮತ್ತು ಮೊಘಲರ ವಿರುದ್ಧ ಎದ್ದೇಳಲು ಧೈರ್ಯ ಮಾಡುವ ಯಾರಿಗಾದರೂ ಇಂಥದ್ದೇ ಗತಿ ಬರುತ್ತದೆ ಎಂಬ ಸ್ಪಷ್ಟ ಸಂದೇಶವನ್ನು ಸಾರಿದ. ಪಾಣಿಪತ್ ಕದನದಲ್ಲಿ ಗೆದ್ದ ನಂತರವೂ ಬಾಬರ್ನನ್ನು ಘಾಜಿ ಎಂದು ಕರೆಯಲಾಗುತ್ತಿರಲಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ. ಖಾನ್ವಾ ನಂತರ ಅವನಿಗೆ ಈ ಬಿರುದು ಸಿಕ್ಕಿತು. ಯಾಕೆಂದರೆ ಈ ವಿಜಯವನ್ನು ಅಧಿಕಾರದ ವಿಜಯವೆಂದು ಅಲ್ಲ, ಮತಾಂಧತೆಯ ವಿಜಯವೆಂದು ನೋಡಲಾಯಿತು. ಬಾಬರ್ ತನ್ನ ಸೈನಿಕರಿಗೆ ಈ ವಿಷಕಾರಿ ಮತಾಂಧತೆಯ ಬೋಧನೆ ಮಾಡದೇ ಇದ್ದಿದ್ದರೆ ಭಾರತದ ಇತಿಹಾಸವು ಇಂದು ಸಂಪೂರ್ಣವಾಗಿ ವಿಭಿನ್ನ ದಿಕ್ಕಿನಲ್ಲಿ ಬರೆಯಲ್ಪಡುತ್ತಿತ್ತು.